ನರೇಂದ್ರ ಮೋದಿ ಸರ್ಕಾರದ 12ನೇ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ಪ್ರಸ್ತುತ ಮಾಡಿರುವಂತಹ 9ನೇ ಬಜೆಟ್ ಇವತ್ತು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತುತವಾಗಿದೆ. ಪ್ರತಿ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ನ ರೀತಿ ಈ ಬಜೆಟ್ ಕೂಡ ಬಹಳ ದೂರದರ್ಶಿಯಾಗಿ 2047ನೇ ಇಸ್ವಿಯ ಒಳಗಡೆ ಭಾರತವನ್ನ ಒಂದು ಡೆವಲಪ್ಡ್ ನೇಷನ್ ಆಗಿ, ವಿಕಸಿತ ಭಾರತವನ್ನಾಗಿ ಮಾಡಲಿಕ್ಕೆ ಬೇಕಾಗಿರುವಂತಹ ಫೌಂಡೇಶನಲ್ ಬ್ಲಾಕ್ಸ್ ಅನ್ನು ಹಾಕುವಂತ ಎಲ್ಲ ಆಯಾಮಗಳನ್ನು ಈ ಬಜೆಟ್ನಲ್ಲಿ ಮುಟ್ಟಲಾಗಿದೆ. ವಿಶೇಷವಾಗಿ ಈ ಬಜೆಟ್ನಲ್ಲಿ ಬರ್ತಾ ಇರುವಂತಹ ದಶಕಗಳಲ್ಲಿ ಏನು ಪ್ರಪಂಚದಲ್ಲಿ ಬದಲಾವಣೆ ಆಗುವಂಥದ್ದಿದೆ ಟೆಕ್ನಾಲಜಿಯಿಂದಾಗಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಿಗೆ, ಎಲೆಕ್ಟ್ರಿಕಲ್ ವೆಹಿಕಲ್ ರೆವಲ್ಯೂಷನ್ಗೆ ಬೇಕಾಗುವಂಥ ರೇರ್ ಅರ್ತ್ ಮ್ಯಾಗ್ನೆಟ್ಸ್ಗಳಿರ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾರತವನ್ನು ಸಶಕ್ತವನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಮುಖ್ಯವಾದಂಥ ಅಂಶಗಳನ್ನು ಇದರಲ್ಲಿ ಗಮನಿಸಲಾಗಿದೆ. ಇನ್ನು ಈ ಬದಲಾವಣೆಗಳು ಭಾರತಕ್ಕೆ ಮಾತ್ರ ಬರುತ್ತೆ ಅಥವಾ ಪ್ರಪಂಚಕ್ಕೆ ಮಾತ್ರ ಹೇಳಿ ಕೇಳಿ ಬರುತ್ತೆ ಅಂತ ಇಲ್ಲಿ ಒಂದು 2-3 ದಶಕಗಳಲ್ಲಿ AI ಇಂದಾಗಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಇಂದಾಗಿ ಇಡೀ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋದಿದೆ. ಅಂಥ ಬದಲಾಗ್ತಾ ಇರುವಂತಹ ಸಮಾಜದಲ್ಲಿ ಹೊಸ ಉದ್ಯೋಗಗಳು ಯಾವ ರೀತಿ ಇರ್ತವೆ, ಹೊಸ ಸವಾಲುಗಳು ಯಾವ ರೀತಿ ಇರುತ್ತೆ, ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಜಾಬ್ಸ್, ಹೌ ವಿಲ್ ಸೊಸೈಟಿ ಚೇಂಜ್, ಈ ಎಲ್ಲ ದೃಷ್ಟಿಯಿಂದ ಸಮಾಜವನ್ನ ಮತ್ತು ದೇಶದ ಯುವಕರನ್ನ ಫ್ಯೂಚರ್ ರೆಡಿ ಮಾಡಲಿಕ್ಕೆ, ಫ್ಯೂಚರ್ ಪ್ರೂಫ್ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಸಾಕಷ್ಟು ಅಂಶಗಳನ್ನ ಗಮನಿಸಲಾಗಿದೆ. ವಿಶೇಷವಾಗಿ ನಾವು ಕರ್ನಾಟಕದವರು, ಬೆಂಗಳೂರಿನವರು ಇದರಲ್ಲಿ ಗಮನಿಸಬೇಕು ಅಂತಂದ್ರೆ ಈ ಬಜೆಟ್ನಲ್ಲಿ ತೆಂಗು ಬೆಳೆಗಾರರಿಗೆ ಒಂದು ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನ ಬಜೆಟ್ನಲ್ಲಿ ಕೊಡಲಾಗಿದೆ. ಇನ್ನು ಗೋಡಂಬಿ ಬೆಳೆಗಾರರಿಗೆ ಕರ್ನಾಟಕದ ಕರಾವಳಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಗೋಡಂಬಿಯನ್ನ ಬೆಳೆಯುವಂತಹ ನಮ್ಮ ರೈತರಿದ್ದಾರೆ, ಅವರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ಕಾಂಪಿಟೇಟಿವ್ ಆಗಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಯೋಜನೆಗಳನ್ನು ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿದೆ. ಟೆಕ್ಸ್ಟೈಲ್ ಫೈಬರ್ ಇಂದ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ವರೆಗೆ ಕಾಂಪ್ರಹೆನ್ಸಿವ್ ಆಗಿರುವಂತಹ ಯೋಜನೆಗಳನ್ನು ಕೊಟ್ಟಾಗಿದೆ. ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನನ್ನ ಉದ್ಯೋಗ ನೀಡಿರುವಂತಹ ಟೆಕ್ಸ್ಟೈಲ್ ಸೆಕ್ಟರ್ಗಳಿದೆ, ಟೆಕ್ಸ್ಟೈಲ್ ಫ್ಯಾಕ್ಟರಿಗಳಿದೆ, ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದರಿಂದ ಸಹಾಯ ಆಗುವಂಥದ್ದು. ಇನ್ನು ವಿಶೇಷವಾಗಿ ಬೆಂಗಳೂರಿಗೆ ಅಂತಂದ್ರೆ ಬೆಂಗಳೂರು ಹೈದರಾಬಾದು ಮತ್ತೆ ಬೆಂಗಳೂರು ಚೆನ್ನೈಯನ್ನ ಸಂಪರ್ಕ ಮಾಡುವಂತ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನು ಅನೌನ್ಸ್ ಮಾಡಲಾಗಿದೆ.